ನನ್ನೆಲ್ಲ ಪ್ರೀತಿಯ ನೆಲ್ಮೆಯ ವಿದ್ಯಾರ್ಥಿಗಳೇ, ಶಿಕ್ಷಣಾರ್ಥಿಗಳೇ, ಜ್ಞಾನ ಪಿಪಾಸುಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗಿನ್ನ ತರಗತಿಗೆ ಹೃದಯಪೂರ್ವಕ ಸ್ವಾಗತ. ನಾನಿಂದು ನಿಮ್ಮನ್ನು ಹಂಚಿಕೊಳ್ಳಿರುವ ವಿಷಯ ವಸ್ತು ಬಿಸಿ ನೀರಿನ ಬುಗ್ಗೆಗಳ ಸಂಚಿಕೆ 2. ಇದು ಮುಂದೆ ಸಂಚಿಕೆ ಭಾಳ ಲಾಂಗ್ ಆಗ್ತದೆ, ನೀವು ಯಾರು ನೋಡ್ಕೊಳ್ಳಲ್ಲ ಅಂಥೇಳಿ ನಾನು ಸಣ್ಣದಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ನಿಮಗಾಗಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಹಾಟ್ ಸ್ಪ್ರಿಂಗ್ಸ್ ಆಫ್ ಇಂಡಿಯಾ, ಭಾರತದ ಬಿಸಿ ನೀರಿನ ಬುಗ್ಗೆಗಳು. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾಲಯ GSI ದೇಶದಾದ್ಯಂತ ಸುಮಾರು 340ಕ್ಕೂ ಹೆಚ್ಚು ಬಿಸಿ ನೀರಿನ ಬುಗ್ಗೆಗಳನ್ನು ಗುರುತಿಸಿದೆ. ಪ್ರಮುಖ ತಾಣಗಳು ವಿವರ ನಾವೀಗ ನೋಡ್ಕೊಂಡು ಬರುವ. ಒಂದು ಮಣಿಕರಣ್. ಯಾವುದು ಅಂದರೆ ಮಣಿಕರಣ್. ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. 94 ಡಿಗ್ರಿ ಸೆಲ್ಸಿಯಸ್ನಿಂದ 92 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೊಂದಿರುತ್ತೆ. ಕುಲ್ಲು ಜಿಲ್ಲೆಯ ಪಾರ್ವತಿ ಕಣಿವೆಯಲ್ಲಿದೆ. ಕುದಿಯುವ ತಾಪಮಾನ ಹೊಂದಿದ್ದು, ಗುರುದ್ವಾರದ ಮಹಾಲಂಗರ್ನಲ್ಲಿ ಅಕ್ಕಿ ಬೇಳೆಯನ್ನು ಇದೇ ನೀರಿನ ಕುಂಡದಲ್ಲಿ ಬೇಯಿಸಲಾಗುತ್ತದೆ. ಹಿಂದೂ ಸಿಖ್ಖರ ಪವಿತ್ರ ತಾಣವಾಗಿದೆ. ಯಾವುದಪ್ಪ ಅಂದರೆ ಮಣಿಕರಣ್. ಎರಡನೇದು ಪನಾಮಿಕ್ ಮತ್ತು ಪೂಗಾ, ಲಡಾಖ್. ಸಿಯಾಚಿನ್ ಹಿಮನದಿ ಬಳಿಯ ನುಬ್ರಾ ಕಣಿವೆಯಲ್ಲಿದೆ. -ಡಿಗ್ರಿ ಚಳಿಯಲ್ಲಿ ಅಂದರೆ 75 ಡಿಗ್ರಿ ಸೆಲ್ಸಿಯಸ್ ಬಿಸಿ ನೀರು ಚಿಮ್ಮುತ್ತದೆ. ಪೂಗಾ ಕಣಿವೆಯಲ್ಲಿ ಭಾರತದ ಮೊದಲ 1 ಮೆಗಾವ್ಯಾಟ್ ಜಿಯೋಥರ್ಮಲ್ ವಿದ್ಯುತ್ ಪ್ಲಾಂಟ್ ಸ್ಥಾಪನೆಯಾಗುತ್ತದೆ. ಮೂರನೇದು ವಸಿಷ್ಠ ಮತ್ತು ತಟ್ಟಾಪಾನಿ, ಹಿಮಾಚಲ ಪ್ರದೇಶ. ಮೊದಲ ಸಮೀಪದ ವಸಿಷ್ಠ ಗ್ರಾಮ ಮತ್ತು ಸತ್ಲಜ್ ನದಿ ತೀರದ ತಟ್ಟಾಪಾನಿ ನೈಸರ್ಗಿಕ ಸಲ್ಫರ್ ಸ್ಪಾ ಮತ್ತು ಮುಕ್ತ ಸ್ನಾನಗೃಹಗಳಿಗೆ ವಿಶ್ವಪ್ರಸಿದ್ಧವಾಗಿದೆ. ನಾಲ್ಕನೇದು ಸೂರ್ಯಕುಂಡ್ ಅಥವಾ ಗೌರಿಕುಂಡ್, ಉತ್ತರಾಖಂಡ್. ಯಮುನೋತ್ರಿ ಸನ್ನಿಧಿಯ ಸೂರ್ಯಕುಂಡ್ 88 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರಸಾದ ಬೇಯಿಸುತ್ತಾರೆ. ಕೇದಾರನಾಥ್ ಮಾರ್ಗದ ಗೌರಿಕುಂಡ್ ಪವಿತ್ರ ಸ್ನಾನಘಾಟ್ ಆಗಿದೆ. ವಜ್ರೇಶ್ವರಿ ಮತ್ತು ಅಕ್ರೋಲಿ, ಮಹಾರಾಷ್ಟ್ರ. ಪಾಲ್ಘರ್ ಮತ್ತು ಥಾಣೆ ಜಿಲ್ಲೆಯ ತಾನ್ಸಾ ನದಿ ಕಣಿವೆಯಲ್ಲಿದ್ದು 21ಕ್ಕೂ ಹೆಚ್ಚು ಚಿಕಿತ್ಸಕ ಬಿಸಿ ನೀರಿನ ಕುಂಡಗಳಿವೆ. ಮುಂಬೈ ಸಮೀಪದ ಪ್ರಮುಖ ಆರೋಗ್ಯಧಾಮ ಯಾವುದಪ್ಪ ಅಂದರೆ ವಜ್ರೇಶ್ವರಿ ಮತ್ತು ಅಕ್ಲೋಲಿ. ರಾಜ್ಗೀರ್ ಮತ್ತು ಬಕ್ರೇಶ್ವರ. ರಾಜ್ಗೀರ್ ಬರೋದು ಬಿಹಾರ ರಾಜ್ಯದಲ್ಲಿ, ಬಕ್ರೇಶ್ವರ ಬರೋದು ಪಶ್ಚಿಮ ಬಂಗಾಳದಲ್ಲಿ. ರಾಜ್ಗೀರ್ನ ಬ್ರಹ್ಮಕುಂಡ ಬೌದ್ಧ ಜೈನ ಐತಿಹಾಸಿಕ ತಾಣ. ಬಕ್ರೇಶ್ವರ್ ಅಗ್ನಿಕುಂಡ 80 ಡಿಗ್ರಿ ಸೆಲ್ಸಿಯಸ್, ಭಾರತದ ಅತಿ ಹೆಚ್ಚು ಹೀಲಿಯಂ ಅನಿಲ ಹೊರಸೂಸುವ ಅಪರೂಪದ ಬುಗ್ಗೆ. ಪ್ರಪಂಚದ ಅತಿ ಪ್ರಸಿದ್ಧ ಬಿಸಿ ನೀರಿನ ಬುಗ್ಗೆಗಳು. ಫೇಮಸ್ ಹಾಟ್ ಸ್ಪ್ರಿಂಗ್ಸ್ ಇನ್ ದ ವರ್ಲ್ಡ್. ಗ್ರ್ಯಾಂಡ್ ಪ್ರಿಸ್ಮ್ಯಾಟಿಕ್ ಸ್ಪ್ರಿಂಗ್ USA, ಯೆಲ್ಲೋಸ್ಟೋನ್. ಅಮೆರಿಕದ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ. ಪ್ರಪಂಚದ 3ನೇ ಅತಿ ದೊಡ್ಡ ಬುಗ್ಗೆ. ಧನುಷ್ಯದಂತಹ ವರ್ಣರಂಜಿತ ಥರ್ಮೋಫೈಲ್ ಬ್ಯಾಕ್ಟೀರಿಯಾಗಳ ಬಣ್ಣಗಳಿಂದ ಕಂಗೊಳಿಸುತ್ತದೆ. ಮತ್ತೊಂದು ಬ್ಲೂ ಲಾಗೂನ್, ಐಸ್ಲ್ಯಾಂಡ್. ಕಪ್ಪು ಲಾವಾ ಶಿಲೆಗಳ ನಡುವೆ ಹಾಲ್ಬೆಳುಪಿನ ನೀಲಿ ಬಣ್ಣದ ಸಿಲಿಕಾ ಸಮೃದ್ಧ ಜಿಯೋಥರ್ಮಲ್ ಸ್ಪಾ ಚರ್ಮ ಚಿಕಿತ್ಸೆ ಮತ್ತು ಪ್ರವಾಸೋದ್ಯಮದಲ್ಲಿ ವಿಶ್ವವಿಖ್ಯಾತ. ಬೆಪ್ಪು ಮತ್ತು ಕುಸುಟ್ಸು, ಜಪಾನ್. ಆನ್ಸೆನ್. ಜಪಾನ್ನಲ್ಲಿ 27,000ಕ್ಕೂ ಹೆಚ್ಚು ಬಿಸಿ ನೀರಿನ ಚಿಲುಮೆಗಳಿವೆ. ಬೆಪ್ಪುವಿನಲ್ಲಿ ಜ್ವಾಲಾಮುಖಿ ಶಾಖದ ನೈಸರ್ಗಿಕ ಆನ್ಸೆನ್ ಸ್ನಾನ ಸಂಸ್ಕೃತಿ ಅತ್ಯಂತ ಪ್ರಸಿದ್ಧ. ಪಮುಕ್ಕಾಲೆ, ಟರ್ಕಿ. ಟರ್ಕಿಷ್ ಭಾಷೆಯಲ್ಲಿ ಹತ್ತಿಯ ಕೋಟೆ. ಟರ್ಕಿಷ್ ಭಾಷೆಯಲ್ಲಿ ಪಮುಕ್ಕಾಲೆ ಎಂಬ ಅರ್ಥ. ಬಿಳಿ ಕ್ಯಾಲ್ಸಿಯಂ ಟ್ರಾವರ್ಟೈನ್ ಮೆಟ್ಟಿಲುಗಳ ಮೇಲೆ ನೈಸರ್ಗಿಕ ಬಿಸಿ ನೀರು ಹರಿಯುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ರೋಟೊರುವಾ, ನ್ಯೂಜಿಲೆಂಡ್ನಲ್ಲಿ ಕಂಡುಬರ್ತದೆ. ಇದು ಸಲ್ಫರ್ ನಗರವೆಂದು ಹೆಸರುವಾಸಿ. ಬಿಸಿ ನೀರಿನ ಚಿಲುಮೆಗಳು, ಕುದಿಯುವ ಮಣ್ಣಿನ ಕುಂಡಗಳು, ಮಡ್ ಪೂಲ್ಸ್ ಹಾಗೂ ಜಿಯೋಥರ್ಮಲ್ ಶಕ್ತಿಗೆ ಜಾಗತಿಕ ಕೇಂದ್ರ. ಡಲ್ಲೋಲ್, ಇಥಿಯೋಪಿಯಾದಲ್ಲಿ ಬರ್ತದೆ. ಭೂಮಿ ಅತ್ಯಂತ ಕಠಿಣ ಉಷ್ಣ ವಲಯದಲ್ಲಿದ್ದು ಉಪ್ಪು, ಸಲ್ಫರ್ ಮತ್ತು ಖನಿಜಗಳ ವರ್ಣರಂಜಿತ ಆಮ್ಲೀಯ ಬಿಸಿ ನೀರಿನ ಬುಗ್ಗೆಗಳನ್ನು ಹೊಂದಿದೆ.
ಬಿಸಿಲಿನ ಬುಗ್ಗೆಗಳು ಹಾಟ್ ಸ್ಪ್ರಿಂಗ್ಸ್ ಬಗ್ಗೆ ಜಾಗತಿಕ ದೇಶೀಯ ಮತ್ತು ರಾಜ್ಯ ಮಟ್ಟದ ಪ್ರಮುಖ ಬುಗ್ಗೆಗಳ ತುಲನಾತ್ಮಕ ಕೋಷ್ಟಕ. ಬೇಂದ್ರು ತೀರ್ಥ ನಿಮಗಾಗಲೇ ಹೇಳ್ದಂಗೆ ಪುತ್ತೂರು ಕರ್ನಾಟಕ 30 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್. ಇದರಲ್ಲಿ ಸಲ್ಫರ್, ಸಿಲಿಕಾ, ಸೋಡಿಯಂ ಬರ್ತದೆ. ದಕ್ಷಿಣ ಭಾರತದ ಏಕೈಕ ನೈಸರ್ಗಿಕ ಬುಗ್ಗೆ ಇದಾಗಿದೆ. ಮಣಿಕರಣ್ ನಾನು ನಿಮ್ಗೆ ಆಗಲೇ ಹೇಳಿದೆ, ಕುಲ್ಲು ಹಿಮಾಚಲ ಪ್ರದೇಶ 94 ಡಿಗ್ರಿ 96 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರ್ತದೆ. ರೇಡಿಯಂ, ಗಂಧಕ, ಸೋಡಿಯಂ. ಗುರುದ್ವಾರ, ಲಂಗರ್ ಅಡುಗೆ ತೀರ್ಥಕ್ಷೇತ್ರ ಇದು. ಮತ್ತೊಂದು ಯಾವುದಪ್ಪ ಅಂದರೆ ಪನಾಮಿಕ್ ಹೇಳಿದೆ ನಾನು ನಿಮಗೆ. ನುಬ್ರಾ ಕಣಿವೆ, ಲಡಾಖ್ 65 ಡಿಗ್ರಿಯಿಂದ 75 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಇದರಲ್ಲಿ ಖನಿಜಗಳಂದರೆ ಬೋರಾಕ್ಸ್, ಸಲ್ಫರ್, ಸಿಲಿಕಾ. ಭಾರತದ ಮೊದಲ ಜಿಯೋಥರ್ಮಲ್ ವಿದ್ಯುತ್ ಪ್ಲಾಂಟ್ ಇದಾಗಿರ್ತದೆ. ಪೂಗಾ ಕಣಿವೆ ಲಡಾಖ್ನಲ್ಲಿ ಕಂಡುಬರ್ತದೆ. ಇದು 80-90 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಬೋರಾಕ್ಸ್, ಸಲ್ಫರ್, ಸಿಲಿಕಾ. ಸೂರ್ಯಕುಂಡ್ ಯಮುನೋತ್ರಿ ಉತ್ತರಾಖಂಡ 80-88 ಡಿಗ್ರಿ ಸೆಲ್ಸಿಯಸ್. ಖನಿಜ ಲವಣಗಳು. ಯಮುನೋತ್ರಿ ಪ್ರಸಾದ ಬೇಯಿಸುವಿಕೆಯನ್ನು ಮಾಡ್ತಾರೆ. ವಜ್ರೇಶ್ವರಿ ಪಾಲ್ಗಾರ್ ಮಹಾರಾಷ್ಟ್ರ ರಾಜ್ಯ 40-52 ಡಿಗ್ರಿ ಸೆಲ್ಸಿಯಸ್. ಗಂಧಕ, ಸೋಡಿಯಂ, ಕ್ಲೋರಿನ್. 21 ಔಷಧೀಯ ಕುಂಡಗಳು, ಆಯುರ್ವೇದ ಸ್ಪಾ ಇಲ್ಲಿ ನಡೀತದೆ. ರಾಜ್ಗೀರ್ ನಳಂದ ಬಿಹಾರ ರಾಜ್ಯ 42-40 ಡಿಗ್ರಿ ಸೆಲ್ಸಿಯಸ್. ಸೋಡಿಯಂ ಕ್ಲೋರೈಡ್ ಇರ್ತದೆ. ಬೌದ್ಧ ಜೈನ ಐತಿಹಾಸಿಕ ಪವಿತ್ರ ತಾಣವಾಗಿರ್ತದೆ. ಬಕ್ರೇಶ್ವರ್ ಇದು ಬಿರ್ಬೌ ಪಶ್ಚಿಮ ಬಂಗಾಳ 66-80 ಡಿಗ್ರಿ ಸೆಲ್ಸಿಯಸ್. ಹೀಲಿಯಂ, ಅನಿಲ, ಸಲ್ಫರ್. ಗ್ರ್ಯಾಂಡ್ ಪ್ರಿಸ್ಮ್ಯಾಟಿಕ್ ಯೆಲ್ಲೋಸ್ಟೋನ್ ಅಮೆರಿಕಾ 70-80 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಖನಿಜ ಲವಣಗಳು, ಸಿಲಿಕಾ. ವಿಶ್ವದ ಅತ್ಯಂತ ವರ್ಣರಂಜಿತ ಬೃಹತ್ ಬುಗ್ಗೆ. ಪಾಮುಕ್ಕಾಲೆ ಇದು ಡೆನಿಸ್ಲಿ ಟರ್ಕಿ 35-38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಕ್ಯಾಲ್ಸಿಯಂ ಕಾರ್ಬನೇಟ್. ಹಾಗಾದರೆ ಈ ಬಿಸಿ ನೀರಿನ ಬುಗ್ಗೆಗಳು ಬಳಿ ನಾವು ಹೋದಾಗ ಏನು ಮಾಡಬಹುದು? ವಾಟ್ ಡೂಸ್ ಆ್ಯಂಡ್ ವಾಟ್ ಡು ನಾಟ್ಸ್. ನೀರಿನಲ್ಲಿ ಇಳಿಯುವ ಮುನ್ನ ಕೈಯಿಂದ ತಾಪಮಾನ ಪರೀಕ್ಷಿಸಬೇಕು. ನೀರು ಇಳಿಯೋಕ್ಕಿಂತ ಮುಂಚೆ ನೀರು ಎಷ್ಟು ಉಷ್ಣಾಂಶ ಇದೆ ನೋಡ್ಕೋಬೇಕು. 15-20 ನಿಮಿಷಗಳಿಗಿಂತ ಹೆಚ್ಚು ಕಾಲ ನೀರಿನಲ್ಲಿ ಮುಳುಗಿರಬೇಡಿ. ಸ್ನಾನದ ನಂತರ ಸಾಕಷ್ಟು ಕುಡಿಯುವ ನೀರು ಸೇವಿಸಿ. ನಿರ್ಜಲೀಕರಣ ಆಗಿಬಿಡ್ತದೆ, ಅಂದರೆ ತಡಿಬೇಕದನ್ನು. ನೈಸರ್ಗಿಕ ತಾಣಗಳ ಪಾವಿತ್ರ್ಯತೆ, ಸ್ವಚ್ಛತೆಯನ್ನು ಕಾಪಾಡಬೇಕು. ಇವನ್ನ ಇಲ್ಲಿ ಮಾಡಬಾರ್ದು. ಯಾವನಂದರೆ ನೈಸರ್ಗಿಕ ಕುಂಡಗಳಲ್ಲಿ ಸಾಬೂನು, ಶಾಂಪೂ, ರಾಸಾಯನಿಕ ಬಳಸಬಾರ್ದು. ಅತಿಯಾದ ಉಷ್ಣತೆಯಿಂದ ಕುಂಡಗಳಿಗೆ ನೇರವಾಗಿ ಧುಮುಕಬಾರ್ದು. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನೀರಿನಲ್ಲಿ ಚಿಲುಮೆಗೆ ಎಸೆಯಬಾರ್ದು. ಹೃದ್ರೋಗ ಮತ್ತು ಅಧಿಕ ರಕ್ತದೊತ್ತಡ ಇರತಕ್ಕಂಥವರು ವೈದ್ಯರ ಸಲಹೆ ಪಡ್ಕೊಂಡ್ಬಿಟ್ಟು ಅಲ್ಲಿ ಇಳಿಬೇಕು. ಭೂಮಿ ಅಂತರಾಳ ಶಕ್ತಿ, ಖನಿಜ ಸಂಪತ್ತಿನ ನೈಸರ್ಗಿಕ ಪ್ರತಿರೂಪಗಳಾಗಿವೆ. ಬಿಸಿ ನೀರಿನ ಬುಗ್ಗೆಗಳು ಕೇವಲ ಪ್ರವಾಸಿ ತಾಣಗಳು ಅಷ್ಟೇ ಅಲ್ಲ, ವೈಜ್ಞಾನಿಕ ವಿಸ್ಮಯ ಹಾಗೂ ಜಲ ಚಿಕಿತ್ಸೆಯ ದಿವ್ಯೌಷಧಗಳಾಗಿವೆ. ಇಂಥ ಅಪರೂಪದ ಭೂಶಾಖದ ಜಲಮೂಲಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವುದು ನಿಮ್ಮೆಲ್ಲರ ಪ್ರತಿಯೊಬ್ಬ ನಾಗರಿಕನ ಆದ್ಯ ಪ್ರಥಮ ಕರ್ತವ್ಯವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಮುಂದಟ್ಟು ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೆದು ಉತ್ತಮ ಶ್ರೇಣಿ ಹೊಂದಿ ಒಳ್ಳೆಯ ಉತ್ತಮ ಉದ್ಯೋಗಸ್ಥರಾಗಿ ಹೊರಬನ್ನಿ. ಇದು ನನ್ನ ಸದಾಶಯ. ಸರ್ವರಿಗೂ ಶುಭವಾಗಲಿ.